ಕಲಾಪದಲ್ಲಿ ಬ್ಯುಸಿ ಆಗಿರೋದ್ರಿಂದ ಕಾಲಾವಕಾಶ ಕೊಡ್ತಾ ಇಲ್ಲ. ದೆಹಲಿಯಲ್ಲಿ ಸಂಪುಟ ಸರ್ಕಸ್, ಇತ್ತ ಪದಗ್ರಹಣಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ನೂತನ ಸಚಿವರ ಪದಗ್ರಹಣಕ್ಕೆ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ. ಬೆಂಗಳೂರಿನ ಲೋಕಭವನದಲ್ಲಿ ಪದಗ್ರಹಣಕ್ಕೆ ತಯಾರಿ ಮಾಡಲಾಗ್ತಾ ಇದೆ. ಇಂದೇ ನೂತನ ಸಚಿವರ ಪಟ್ಟಿ ಬಹುತೇಕ ಅಂತಿಮ ಆಗಬಹುದಾ? ಲೋಕಭವನಕ್ಕೆ ಶೀಘ್ರವೇ ಪಟ್ಟಿ ಕಳಿಸುವಂತ ಸಾಧ್ಯತೆ ಕೂಡ ಇದೆ. ಭರದಿಂದ ಸಾಗ್ತಾ ಇದೆ ಈ ಸಿದ್ಧತೆಗಳು. ಹಾಗಾಗಿ ಪೊಲೀಸರಿಗೂ ಕೂಡ ಭದ್ರತೆಗೋಸ್ಕರ ಸೂಚನೆ ಕೊಡಲಾಗಿದೆ. ಒಂದು ಕಡೆ ಈಗಲೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ, ಅಥವಾ ರಾಹುಲ್ ಗಾಂಧಿ ಅವರು ಅದಕ್ಕೆ ಓಕೆ ಅನ್ನಲಿಲ್ಲ. ಪಟ್ಟಿ ವಿಚಾರದಲ್ಲಿ ಫೈನಲ್ ಡಿಸಿಷನ್, ಅಂತಿಮ ನಿರ್ಧಾರ ಏನಿದೆ, ರಾಹುಲ್ ಗಾಂಧಿ ಅವರು ಅದಕ್ಕೆ ಒಂದು ಟೈಮ್ ಕೊಟ್ಟಿಲ್ಲ, ಒಂದು ಸಭೆ ಮಾಡಿಲ್ಲ. ಈಗಲೂ ಕೂಡ ಪ್ರತಿದಿನ ಸಭೆ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಅದು ಮುಂದೂಡಿಕೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರ ಬ್ಯುಸಿ ಶೆಡ್ಯೂಲ್ನಿಂದ. ಹಾಗಾಗಿ ಒಂದು ಕಡೆ ಅವರು ಬ್ಯುಸಿ ಇದ್ದಾರೆ, ಏನು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಮತ್ತೊಂದು ಕಡೆ ಈ ರೀತಿಯಾಗಿ ಇಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಆಲ್ಮೋಸ್ಟ್ 1 ಅಥವಾ 2 ದಿನಗಳಲ್ಲಿ ಒಂದು ಪದಗ್ರಹಣ ಕಾರ್ಯಕ್ರಮ ನಡೀಬಹುದು ಅನ್ನೋದು ಕೂಡ ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಒಂದು ಕಡೆ ತಯಾರಿ ನಡೀತಾ ಇದೆ. ಅಲ್ಲಿ ನೋಡಿದ್ರೆ ಈಗಲೂ ಕೂಡ ಮೀಟಿಂಗ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಒಂದು ಮೀಟಿಂಗ್ನಲ್ಲಿ ಏನಾಗುತ್ತೆ, ಅಥವಾ ಇವತ್ತಾದರೂ ಸಭೆ ಆಗುತ್ತಾ ರಾಹುಲ್ ಗಾಂಧಿ ಅವರು ಇವತ್ತು ಈ ಒಂದು ಪಟ್ಟಿಗಳಿಗೆ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಪ್ರತ್ಯೇಕವಾಗಿ 2 ಪಟ್ಟಿಗಳನ್ನು ಸಲ್ಲಿಸ್ತಾರೆ ತಮ್ಮ ಪರವಾಗಿ. ಇಲ್ಲಿ ಸಿದ್ದರಾಮಯ್ಯ ಅವರು ಹಿರಿಯರಿಗೆ ಮಣೆ ಹಾಕಬೇಕು ಅಥವಾ ಹಿರಿಯರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು, ಹೊಸದಾಗಿ ಶಾಸಕರಾಗಿರುವಂತವರಿಗೆ ಇಲ್ಲಿ ಅವಕಾಶವನ್ನ ಕೊಡಬೇಕು, ಅಥವಾ ಮುಂಬರುವಂತಹ ಚುನಾವಣೆಗಳನ್ನೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿ ಅವರು ತಮ್ಮ ಪರವಾಗಿ ಯಾರಿಗೆಲ್ಲ ಅವಕಾಶಕ್ಕೆ ಕೇಳಬೇಕು ಅಂತವರಿಗೆಲ್ಲ ಅವರು ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಆಲ್ಮೋಸ್ಟ್. ಅದಾದ ನಂತರ ಬಹುಶಃ ಶುಕ್ರವಾರ ಪದಗ್ರಹಣ ಕಾರ್ಯಕ್ರಮ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಬಹುತೇಕ ಡೌಟ್ ಇದೆ, ನೋಡಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂತಹ ಕುತೂಹಲ.